ಎಲ್ಲರಿಗೂ ನಮಸ್ಕಾರ. ನಾನಿದಿನ ತುಂಬ ಚಿಕ್ಕ ಚಿಕ್ಕ ಬಟ್ಟೆನಲ್ಲಿ ಉಳಿದಿರೋ ಅಂಥ ಬಟ್ಟೆನಲ್ಲಿ ವೈಟ್ನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಬಟ್ಟೆನೇ ಉಪಯೋಗಿಸ್ತೀನಿ. ಏಕೆಂದರೆ ಅದು ಎಲ್ಲ ವೈಟೇ ಇರುತ್ತಲ್ಲ, ಒಂದು ಸ್ವಲ್ಪ ಸ್ಟ್ರೈಪ್ ಇರುತ್ತೆ, ಒಂದು ಇದಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಬೇರೆದೆಲ್ಲ ಒಂದೊಂದೇ ಕಲರು. ಇಷ್ಟು ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ನಾನು ಒಂದು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇದು 6 ಸೆಂಟಿಮೀಟ್ರು ಮತ್ತು 15 ಸೆಂಟಿಮೀಟ್ರು. ಇದು 6 ಸೆಂಟಿಮೀಟ್ರು 6 ಸೆಂಟಿಮೀಟ್ರು ಚೌಕ. ಈ ಥರದ್ದು 2 ಬಟ್ಟೆ ತೊಗೊಂಡಿದ್ದೀನಿ. ಈ ಥರದ್ದು 2 ಬಟ್ಟೆ, ಇದು ಸ್ಕ್ವೇರ್ 2, ಇದಿಷ್ಟು ವರ್ಟಿಕಲ್ 2. ಇದು ಅಷ್ಟೇ, ಒಂದು ಬ್ಲ್ಯಾಕು ಒಂದು ವೈಟು. ಇದು 11 ಸೆಂಟಿಮೀಟ್ರು ಮತ್ತು 6 ಸೆಂಟಿಮೀಟ್ರು. ಇದು 11 ಸೆಂಟಿಮೀಟ್ರು 6 ಸೆಂಟಿಮೀಟ್ರು. ನಮಗೆ ಇದು ಬಂದು ಸೇಮ್ ಇದೇ ಥರನೇ ಆಗುತ್ತೆ. 6 ಸೆಂಟಿಮೀಟ್ರು 6 ಸೆಂಟಿಮೀಟ್ರು ಚೌಕ ಆಗುತ್ತೆ. ಇದು ಮಾತ್ರ 8 ಸೆಂಟಿಮೀಟ್ರು 8 ಸೆಂಟಿಮೀಟ್ರಿಂದು 2 ಬಟ್ಟೆ ತೊಗೊಂಡು ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ 4 ಆಯಿತು. ಇದ್ರ 4 ಕಡೆಗೂ ಹಚ್ಚಲಿಕ್ಕೆ. ಇದು ಒಂದು ಗ್ರೀನು, ಇದು ಅಷ್ಟೇ 16 ಸೆಂಟಿಮೀಟ್ರು 6 ಸೆಂಟಿಮೀಟ್ರು. ಎಲ್ಲ ಬಿಡ್ತೆಲ್ಲ 6 ಸೆಂಟಿಮೀಟ್ರೇ ಅಗಲ ಇದೆ, ಉದ್ದ ಮಾತ್ರ ವ್ಯತ್ಯಾಸ ಇದೆ. ಇದಿಷ್ಟು ನೋಡಿ, ಇದಿಷ್ಟು ಒಂದು ಪೀಸ್ಗಾಗುತ್ತೆ, ಇದಿಷ್ಟು ಒಂದು ಪೀಸ್ಗಾಗುತ್ತೆ. ನೋಡಿ, ಇದಿಷ್ಟು ಒಂದು ಪೀಸ್ಗಾಗುತ್ತೆ. ಇದಷ್ಟನ್ನು ಸೇರಿಸಿದರೆ ನೋಡಿ ಈ ಥರ ಒಂದು ಪೀಸು ರೆಡಿ ಆಗುತ್ತೆ. ನೋಡಿ, ಈ ಥರ ರೆಡಿ ಆಗುತ್ತೆ. ಈಗ ಇದು 3 ಇದೇ ಥರ ರೆಡಿ ಮಾಡ್ಕೊಳ್ತೀನಿ. ಇದೆರಡನ್ನು ಜಾಯಿಂಟ್ ಮಾಡ್ತೀನಿ. ನೀವು ಪ್ರತಿ ಸಲ ಬೇಕಾದರೂ ಐರನ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ತೀಡಿಟ್ಕೊಂಡ್ರೆ ಲಾಸ್ಟಿಗೆ ಒಂದೇ ಸತ ಬೇಕಾದರೂ ಐರನ್ ಮಾಡ್ಕೋಬೋದು. ಪ್ರತಿ ಸಲ ಐರನ್ ಮಾಡ್ಕೊಂಡ್ರೆ ನೋಡಿ, ಇದು 2 ಆಯಿತು. ಇವಾಗ ಇದು 2 ಜಾಯಿಂಟ್ ಮಾಡ್ತೀನಿ, ವೈಟು ಮತ್ತು ಬ್ಲ್ಯಾಕು. ಇದು ಉಳಿದಿರೋ ಬಟ್ಟೆ ಆಗಿರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಕಟ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕೋಣ. ಕೂಳೆನಲ್ಲಿ ಜಾಸ್ತಿ ಬಂದಿದ್ದೆಲ್ಲ ಕಟ್ ಮಾಡಿ ಹಾಕ್ತೀನಿ. ನೋಡಿ, ಇವಾಗ ಈ ರೀತಿ ಹಚ್ಕೋಬೇಕು. ಇದನ್ನು ಇಲ್ಲಿಗೆ, ಇದನ್ನು ಇಲ್ಲಿಗೆ ಹಚ್ಕೋತೀನಿ. ನೋಡಿ, ಇದನ್ನು ಈ ರೀತಿ ಹಚ್ಕೊಂಡಿದ್ದೀನಲ್ಲ, ಇದನ್ನು ಈ ರೀತಿ ಹಚ್ಕೋತೀನಿ. ನೋಡಿ, ಇದು ಈ ರೀತಿ ಆಯಿತು. ಈಗ ಇದನ್ನು ಇಲ್ಲಿಗೆ ಹಚ್ಚೋಣ.
ನೋಡಿ ಇದೆ ಅಷ್ಟು ರೆಡಿ ಆಯಿತು. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಇಷ್ಟ ಆಯಿತು. ನೋಡಿ ಸೇಮ್ ಇದೇ ಥರ ಆಯಿತು. ಇನ್ನೆರಡನ್ನ ಈ ಥರ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು ಒಂದು ಪೀಸು, ಇದು ಒಂದು ಪೀಸು, ಇದೇ ಥರ ಇನ್ನೆರಡು ರೆಡಿ ಮಾಡ್ಕೋಬೇಕು. ನೋಡಿ ಇದನ್ನು ಈ ಕಡೆಗೆ ಸೇರಿಸೋಣ. ಇದಕ್ಕೆ ಒಂದು ಗ್ರೀನ್ ಪಟ್ಟೆ ಹಚ್ಚೋಣ. ನೋಡಿ 3 ಆಯಿತು. ಇದೇ ಥರ ಇನ್ನೂ ಒಂದು ರೆಡಿ ಮಾಡ್ಕೊತೀನಿ.
ನೋಡಿ ಈ ಥರ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ರೆ ಕಟ್ ಮಾಡಿ ಹಾಕ್ಬೋದು, ಕಡಿಮೆ ಮಾತ್ರ ಬರಬಾರ್ದು. ನೋಡಿ ಇವಾಗ 4 ಪೀಸ್ ರೆಡಿ ಆಯಿತು. ನೋಡಿ ಇದೆರಡು ಪೀಸು ಇದೆರಡು ಪೀಸು. ಇವಾಗ ಒಟ್ಟಿಗೆ 4 ಐರನ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಮಧ್ಯದ್ದು ಒಂದು ಬ್ಲ್ಯಾಕ್ ಮಾಡಬೇಕು, 4ಕ್ಕೆ ಹೋಗಬೇಡ, ಒಂದೇ ಒಂದು ಬ್ಲ್ಯಾಕನ್ನು ಮಧ್ಯಕ್ಕೆ ಮಾಡೋಣ, ಆನಂತರ ಐರನ್ ಮಾಡೋಣ. ನೋಡಿ ಇದಕ್ಕೆ ಸುತ್ತಕ್ಕೂ ಹಚ್ಚಬೇಕು. ಇದೇನು ಮಾಡಬೇಕು ಅಂದರೆ ನೋಡಿರಿ, ಇದ್ರ ಸೆಂಟ್ರ್ ಪೀಸ್ ತೊಗೋಬೇಕು. ಇದು ಅಷ್ಟೇ 4 ಕಡೆಗೂ ಸೆಂಟ್ರ್ ಪ್ಲೇಸು ಕಚ್ಚಿ ಹಾಕ್ಕೊಳ್ಳೋಣ. ಆವಾಗ ನೀಟಾಗಿ ಬರುತ್ತೆ. ಇದು ಕಲರ್ ಕಾಂಟ್ರಾಸ್ಟಿಗೆ ಬಟ್ಟೆ ಹಾಕಿರೋದು. ನೋಡಿ 4 ಕಡೆಗೂ ಕಚ್ಚಿ ಹಾಕ್ಕೊಂಡಿದ್ದೀನಿ. ಇದು 4ಕ್ಕೂ ಕೂಡ ಕಚ್ಚಿ ಹಾಕ್ಕೊಳ್ಳೋಣ. ಇದು ಹಾಕಿದ್ದೀನಿ. ನೋಡಿ ಈಗ 4ಕ್ಕೂ 4 ಸೆಂಟ್ರಿಗೆ ಕಚ್ಚಿ ಹಾಕ್ಕೊಂಡಿದ್ದೀನಿ. ಈ ಕಚ್ಚಿ ಹಾಕೊಂಡಿರೋ ಹತ್ರ ಕರೆಕ್ಟಾಗಿಟ್ಟು ಜಾಯಿಂಟ್ ಮಾಡೋಣ. ನಾಲ್ಕು ಪೀಸನ್ನು ಒಂದಕ್ಕೆ ಜಾಯಿಂಟ್ ಮಾಡಬೇಕು. ನೋಡಿ ಸೆಂಟ್ರಿಗೆ ಜಾಯಿಂಟ್ ಮಾಡಿದ್ದೀನಿ. ಇದನ್ನು ಕೂಡ ಇದೇ ರೀತಿ ಸೆಂಟ್ರಿಗೆ ಜಾಯಿಂಟ್ ಮಾಡಬೇಕು. ಹೀಗೆ ಜಾಯಿಂಟ್ ಮಾಡಿದ್ದೀನಿ. ಇದನ್ನು ಕೂಡ ಸೆಂಟ್ರಿಗೆ ಜಾಯಿಂಟ್ ಮಾಡಬೇಕು. ಆವಾಗ ಈ ವೈಟ್ ಬಟ್ಟೆನೂ ಸೇರಿಕೊಳ್ಳುತ್ತೆ ಅದಕ್ಕೆ. ನೋಡಿ ಹೀಗಾಯಿತು. ಈ ಕಚ್ಚು ಒಂದೇ ಸಮ ಸೇರಿಸ್ಕೊಂಡು ಹಿಂಗೆ 4 ಕಡೆಗೂ ಹಚ್ಚಿದರೆ ಸರಿ ಹೋಗುತ್ತೆ. ನೋಡಿ ಇದು ಎಲ್ಲ ಐರನ್ ಮಾಡಿಕೊಂಡು ಈ ಕೂಳೆ ಎಲ್ಲ ಕಟ್ ಮಾಡಿ ಹಾಕಿ ರೆಡಿ ಮಾಡ್ಕೊಳ್ಳೋಣ.
ಇದೇ ಥರನೂ 4 ಐರನ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲದನ್ನು ಐರನ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಐರನ್ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೈಡಿಂಗ್ ಕೂಳೆ ಎಲ್ಲ ಆದಮೇಲೆ ಇದನ್ನು ಚೌಕಕ್ಕೆ ನೇರವಾಗಿ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಕಟರಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಇದಿಷ್ಟು ಎಕ್ಸ್ಟ್ರಾ ಕೂಳೆ ಬಂದಿರುತ್ತೆ ನೋಡಿ. ಈ ಕಡೆ ಒಂದು ಸ್ವಲ್ಪ ಕ್ರಾಸ್ ಬಂದಿದೆ, ಇದನ್ನು ಅಷ್ಟೇ ಮಾರ್ಕ್ ಹಾಕ್ಕೊಂಡು ನೋಡಿ, ಇದು ಸ್ಕ್ವೇರ್ ಆಯಿತು. ಈಗ ಇದು 4 ಅಷ್ಟೇ ನೋಡಿ. ಇಲ್ಲಿ ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು, ಈಗ ನಮ್ಮದು ಹೊಲಿಗೆ ಸ್ಟ್ರೈಟ್ ಬರುತ್ತೆ ತಾನೇ, ಅದೇ ಥರ ಗೆರೆ ಹಾಕ್ಕೊಂಡು ಇಲ್ಲಿ ಎಡ್ಜನ್ನು ಸ್ವಲ್ಪ ನೋಡಿ, ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾರ್ಕ್ ಬಂದಿದೆ, ಅಷ್ಟಷ್ಟೇ ಕಟ್ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡ್ಕೋಬೇಕು. ಇಷ್ಟಿಷ್ಟು ವ್ಯತ್ಯಾಸ ಬಂದೇ ಬರುತ್ತೆ. ನೋಡಿ ಇಷ್ಟಿಷ್ಟು ಹೋಗುತ್ತೆ ನೋಡಿ. ಇವಾಗ ಇಲ್ಲಿ ಸ್ಟ್ರೈಟ್ ಆಯಿತು, ಅದೇ ಥರ ಇಲ್ಲೂ ಕೂಡ ಸ್ಟ್ರೈಟ್ ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಹಾಗೆ ಇದು 4 ಪೀಸನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇದು 4 ಪೀಸ್ಗಳು, ಇದು ಸೆಂಟ್ರಿಂದು 1 ಪೀಸು. ಈಗ ಸೆಂಟ್ರಿಂದ 1 ಪೀಸ್ ಇಟ್ಟು ಇದನ್ನು 2 ರೀತಿ ಜೋಡಿಸ್ಬೋದು ನೋಡಿ. ಇದು ಹೀಗೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ನಿಮಗೆ ಯಾವ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅನ್ನುತ್ತಾ ಆ ಡಿಸೈನ್ನ ಚೂಸ್ ಮಾಡ್ಕೋಬೋದು. ನೋಡಿರಿ, ಈ ಥರ ಒಂಥರ ಜಾಯಿಂಟ್ ಮಾಡ್ಬೋದು, ಕಾಣುತ್ತಾ? ಇದು ಸೆಂಟ್ರ್ ಪೀಸು, 4 ಕಡೆಗೂ 4. ಇಲ್ಲ, ಇದನ್ನೇ ಈ ರೀತಿ ಬೇಕಾದರೂ ಜಾಯಿಂಟ್ ಮಾಡ್ಕೋಬೋದು. ಈ ರೀತಿ ಕೂಡ ಜಾಯಿಂಟ್ ಮಾಡ್ಕೋಬೋದು. ನಾನೀಗ ಈ ರೀತಿಯೇ ಜಾಯಿಂಟ್ ಮಾಡ್ತೀನಿ. ಈಗ ಇದಕ್ಕೆ ಈ ಕಲರ್ ಇನ್ನೊಂದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಸುತ್ತಕ್ಕೂ ಹಚ್ಕೋತಾ ಇದ್ದೀನಿ.
ಈಗ ಇದನ್ನು ಈ ಕಡೆಗೆ, ಇದನ್ನು ಈ ಕಡೆಗೆ ಹಚ್ಕೋತೀನಿ. ನೋಡಿ ಈ ಕಡೆನೂ ಹಾಕ್ಕೊಂಡಿದ್ದೀನಿ. ಈ ಕಡೆನೂ 4 ಇಂಚಿಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ. ನೋಡಿ ಇದು 4 ಪೀಸು, ಇದು ಸೆಂಟ್ರಿಂದ 1 ಪೀಸು. ಈಗ ಇದನ್ನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಈ ರೀತಿ ಬರುತ್ತೆ. ಈಗ ನಾನು ಮೊದಲಿಗೆ ಇದನ್ನು ಜೋಡಿಸ್ಕೋತೀನಿ. ಇಲ್ಲಿ ಇಷ್ಟು ಗ್ಯಾಪನ್ನು ಬಿಟ್ಟು ನೋಡಿ, ಇಷ್ಟು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕೋತೀನಿ. ಆಯಿತಾ? ನೋಡಿ ಇಷ್ಟು ಹಾಕಾದ್ಮೇಲೆ ಇದು ಇಲ್ಲಿಗೆ ಕರೆಕ್ಟ್ ಆಗಬೇಕು. ನೋಡಿ ಇಲ್ಲಿ ಇಷ್ಟು ಬಿಟ್ಟಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ನೋಡಿ ಇದು ಕರೆಕ್ಟಾಗಿ ಬರುತ್ತೆ ಇದಕ್ಕೆ. ಇವಾಗ ಇದನ್ನು ಇಲ್ಲಿಗೆ ಹಚ್ಚೋಣ. ಇವಾಗ ಏನು ಬಿಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ, ಏನು ವ್ಯತ್ಯಾಸ ಆಗೋದಿಲ್ಲ. ನಾವು ಹೊಲಿದು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದರಿಂದ ವ್ಯತ್ಯಾಸ ಆಗೋದಿಲ್ಲ.
ನೋಡಿ ಇದು ಕೂಡ ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಹೀಗೆ ಬಿಟ್ಟಿರ್ತೀವಲ್ಲ, ಇವಾಗ ಹತ್ತಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಈಗ ಇಲ್ಲಿಂದ ಇಲ್ಲಿವರೆಗೂ ಹೊಲ್ಕೊಳ್ಳೋಣ. ನೋಡಿ ಇದು ಒಂದು ಡಿಸೈನ್ ಆಯಿತು. ಈಗ ಮತ್ತೆ ನಾವು ಇನ್ನು ಸ್ಕ್ರಾಪ್ ಬಟ್ಟೆಗಳಿದ್ದರೆ ಇಲ್ಲಿಗೆ ಒಂದೇ, ಇಲ್ಲಿ ರೌಂಡಿಗೆ ಒಂದು ಇದು, ಇಲ್ಲಿ ರೌಂಡಿಗೆ ಒಂದು ಇದು, ಆ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಈ ರೀತಿ ಬಿಟ್ಬಿಟ್ಟು ಇಲ್ಲಿ ಕ್ರಾಸಾಗಿ ಹಚ್ಚಿಬಿಟ್ಟು ಅದು ಒಂದು ಪಟ್ಟಿ ಮಾಡ್ಬೋದು. ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು. ನೋಡಿ ನಾನೀಗ ಡಿಸೈನ್ ಮಾಡಿದ್ದೀನಲ್ಲ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಹಚ್ಬಿಟ್ಟು ಟಪೇಟ ಥರ ಮ್ಯಾಟ್ ಮಾಡ್ತೀನಿ. ನೋಡಿ ಇದು ಪ್ಯಾಂಟ್ ಬಟ್ಟೆ, ಕಾಕಿ ಪ್ಯಾಂಟ್ ಬಟ್ಟೆ ಕ್ರಾಸ್ ಆಗಿದೆ. ಹಚ್ಕೊಂಡು ಒಂದು ಸ್ಕ್ವೇರಲ್ಲ ಆಯತಾಕಾರ ಮಾಡ್ಕೊಂಡಿದ್ದೀನಿ. ನೋಡಿ ಇದು 4 ಪದರ ಇದೆ. ಇದಿಷ್ಟು ಅಗಲಕ್ಕೆ ನಾನು ಸೀರೆನಲ್ಲಿ ಒಂದು 4 ಪದರ ಇದಕ್ಕೆ ಹಚ್ಕೋತೀನಿ, ಒಳಮುಖಕ್ಕೆ ಹಚ್ಕೊಂಡು ಆನಂತರ ಈ ಸೀರೆ ಇದು ಒಂದು ಕಡೆಗಾಗುತ್ತೆ. ಈಗ ನಾನು ಡಿಸೈನ್ ಮಾಡಿರೋದು ಒಂದು ಕಡೆಗಾಗುತ್ತೆ. ಮಧ್ಯ ಮೆತ್ತಗೆ ಸೀರೆ ಇರುತ್ತೆ, ಗೊತ್ತಾಯ್ತಾ? ಆ ಥರ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಸೀರೆನೂ ಫಸ್ಟ್ ಜಾಯಿಂಟ್ ಮಾಡ್ಕೊಳ್ತೀನಿ, ಅದ್ರ ಮೇಲೆ ಇದನ್ನು ಹಚ್ಚೋಣಂತೆ. ನೋಡಿರಿ ಸೆಂಟ್ರ್ ಡಿಸೈನು ಇಷ್ಟು ಮಾಡ್ಕೊಂಡಿದ್ದೀನಲ್ಲ, ಇದು ಸೆಂಟ್ರಿಗೆ ಹಾಕಿಬಿಟ್ಟು ಇಲ್ಲಿ ನಾನು ತುಂಬ ಚಿಕ್ಕ ಪೀಸನ್ನು ಜಾಯಿಂಟ್ ಮಾಡಿ ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಪ್ಯಾಂಟಿನ ಬಟ್ಟೆ, ಒಂದು ಬ್ಲ್ಯಾಕ್ ಪ್ಯಾಂಟು, ಒಂದು ಲೈಟ್ ಪ್ಯಾಂಟಿಂದು. ಇಷ್ಟಿಷ್ಟೇ ಎಷ್ಟು ಸಿಗುತ್ತೋ ಅಷ್ಟು ಎಲ್ಲ ಜಾಯಿಂಟ್ ಮಾಡಿಕೊಂಡು, ಎಷ್ಟು ಸಿಗುತ್ತೋ ಅಷ್ಟನ್ನು ಎಲ್ಲ ಜಾಯಿಂಟ್ ಮಾಡಿಕೊಂಡು ಹಿಂಗೆ ಸುತ್ತಿಟ್ಕೊಂಡಿದ್ದೀನಿ. ಇದು ವೈಟು, ಇದು ಒಂದು ಹತ್ರ ಹಾಕಿದರೆ ಇದ್ರ ಪಕ್ಕಕ್ಕೆ ಇದು, ಆಮೇಲೆ ಮತ್ತು ಇದು ಇಷ್ಟಿಷ್ಟೇ ಸಣ್ಣ ಪಟ್ಟಿ ಬರುತ್ತೆ. ಆವಾಗ ಇದ್ರ ಕೂಳೆ ಎಲ್ಲ ಇರುತ್ತೆ, ತುಂಬ ದಪ್ಪವಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಸಾಲದೆ ಹೋದರೆ ಮತ್ತು ಇದನ್ನು ಹಚ್ಕೊಂಡಿದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ ಸಣ್ಣ ಪೀಸು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೊಲಿಯೋಣ. ನೋಡಿ ಇದನ್ನು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಪದರ ಇರೋದ್ರಿಂದ ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ. ಇದು ರಫ್ ಆಗಿರುತ್ತೆ, ಕಾಕಿ ಬಟ್ಟೆ ಅಲ್ವಾ, ಆದ್ದರಿಂದ ಇಲ್ಲಿ ಸ್ಮೂತಾಗಿರುತ್ತೆ. ಸ್ಮೂತಾಗಿರೋ ಬಟ್ಟೆ ಕಡೆಗೆ ನಾವು ಡಿಸೈನ್ ಮಾಡಿರೋದನ್ನು ಹಚ್ಚೋಣ. ಇದು ಬಿಡ್ತು ನೋಡಿ, ಇಷ್ಟು 24 ಇಂಚು ನೋಡಿ. ಇಲ್ಲಿಂದ
ಇಲ್ಲಿಗೆ 24 ಇಂಚಿದೆ, ಗೊತ್ತಾಯ್ತಾ? ಹಿಂಗೆ 24 ಇದೆ, ಹಿಂಗೆ 1 ಮೀಟ್ರು, ಗೊತ್ತಾಯ್ತಾ? ಈಗ ಇದು ಸೆಂಟ್ರ್ ಪಾಯಿಂಟು, ಇದು ಸೆಂಟ್ರ್ ಪಾಯಿಂಟಿಗೆ ಈಗ ಮಾಡಿರೋ ಡಿಸೈನ್ ಇಟ್ಬಿಟ್ಟು ಹಚ್ಚೋಣ. ಅಂದರೆ ಈ ಕಡೆಗೆ ಹಚ್ಚಬೇಕು, ಅದು ಮೇಲ್ಭಾಗ ಕಾಣಿಸುತ್ತೆ ನೋಡಿ. ಇಲ್ಲೂ ಹಾಕ್ಕೊಂಡಿದ್ದೀನಿ ಸೆಂಟ್ರ್ ಪಾಯಿಂಟು. ಇದರಲ್ಲಿ ಸೆಂಟ್ರ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿ ಗೊತ್ತು ಮಾಡಿಕೊಂಡು ನೋಡಿ, ಇದು ಸೆಂಟ್ರ್ ಪಾಯಿಂಟ್ ಆಗುತ್ತೆ ನೋಡಿ. ಇದು ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಒಂದು ಪಿನ್ ಹಾಕ್ಬಿಡೋಣ. ಆನಂತರ ನೋಡಿ, ಇಲ್ಲಿ ಸೆಂಟ್ರಿಗೆ ಇರುತ್ತಲ್ಲ, ಈ ಸೆಂಟ್ರಿಗೂ ನೀಟಾಗಿ ಒಂದು ಪಿನ್ ಹಾಕ್ಬಿಡೋಣ ನೋಡಿ. ಈ ಸೆಂಟ್ರ್ ಪ್ಲಸ್ಸು ಫಿಕ್ಸ್ ಮಾಡಿಕೊಂಡು ನೋಡಿರಿ, ಈ ಸೆಂಟ್ರ್ ಪ್ಲಸ್ಸಿನ ಗೆರೆಗೆ ಈ ಮೂಲೆ ಬರೋ ಹಾಗೆ, ಮತ್ತು ಈ ಸೆಂಟ್ರ್ ಪ್ಲಸ್ಸಿನ ಮೂಲೆಗೆ ಗೆರೆಗೆ ಈ ಮೂಲೆ ಬರೋ ಹಾಗೆ ಎಲ್ಲ ಕಡೆಗೂ ಪಿನ್ನ ಹಾಕ್ಕೊಂಡಿದ್ದೀನಿ ನೋಡಿ, 8 ಕಡೆಗೂ. ಈಗ ನಾನು ಮೊದಲಿಗೆ ಈ ಪಟ್ಟಿ ಹಚ್ತೀನಿ ನೋಡಿ. ಇದು ಪ್ಯಾಂಟಿನ ಬಟ್ಟೆನೆಯ ಬ್ಲ್ಯಾಕ್ ಪಟ್ಟಿ ಸುತ್ತಕ್ಕೂ ಒಂದು ಸುತ್ತು ಈ ಪಟ್ಟಿ ಹಚ್ತೀನಿ. ಇದು ಈವನ್ ಆಗಿರುತ್ತೆ ಸುತ್ತಕ್ಕೂ. ಆ ನಂತರ ಈಗ ನಾನು ತೋರಿಸಿದ್ನಲ್ಲ, ಈ ಪಟ್ಟಿ ಮತ್ತು ಈ ಪಟ್ಟಿ, ಇದು ಒಂದು ಸಲ ಹಾಗೆ ಸುತ್ತಕ್ಕೂ ಹಚ್ಕೊಂಡ್ಬರ್ತೀನಿ. ಇದು ಸಾಲದ ಹೋದರೆ ಇದನ್ನು ಹಚ್ಕೋತೀನಿ. ಎಲ್ಲ ತುಂಬ ಸಣ್ಣ ಪೀಸನ್ನು ರೆಡಿ ಮಾಡಿ ಇಟ್ಕೊಂಡಿರೋದು, ವೇಸ್ಟ್ ಮಾಡಬಾರ್ದಂತ.
ನೋಡಿ 4 ಕಡೆ ಮೂಲೆಗೂ ಸೇಮ್ ಹಚ್ಚಿದ್ದೀನಿ. ಇದು ಒಂದು ಮೂಲೆ ನೋಡಿ, ಇದು ಅಷ್ಟೇ. ಇನ್ನು ಒಂದು ಕಡೆ ಮೂಲೆ, ಆಮೇಲೆ ಈ ಮೂಲೆನೂ ಅಷ್ಟೇ ಸೇಮ್ ಹಚ್ಚಿದ್ದೀನಿ. ಹಿಂಗೆ 1 ಮೀಟ್ರು, ಇದು 24 ಇಂಚಿತ್ತು ನೋಡಿ. ಇದಕ್ಕೆ ದಡ ಕಟ್ಬಿಟ್ರೆ ಮುಗೀತು. ಸಖತ್ತಾಗಿ ಬಂತು ನೋಡಿ. ಇಷ್ಟು ದೊಡ್ಡದಾಗಿದೆ, ಮಧ್ಯದಲ್ಲಿ ಡಿಸೈನ್ ಇದೆ. ಈ ಡಿಸೈನಿಗೆ ಒಂದು ಹಂಗೆ ಕಾರ್ನರಲ್ಲಿ ಕಲರ್ ಕಾಂಟ್ರಾಸ್ಟ್ ಮಾಡಿದ್ದೀನಿ. ಮಧ್ಯದಲ್ಲೆಲ್ಲ ಇದು ಎಷ್ಟು ಚಿಕ್ಕ ಬಟ್ಟೆ ಗೊತ್ತಾ, ಇದು ಬ್ಲ್ಯಾಕು ಕ್ರೀಮು ಅಂದರೆ ಒಂದು ಬ್ಲ್ಯಾಕು ಒಂದು ಬೇರೆ ಕಲರು, ಆ ಥರ ಬ್ಲ್ಯಾಕು ಸ್ನಫು ಅದನ್ನೆಲ್ಲ ಪ್ಯಾಂಟ್ ಬಟ್ಟೆ ಇಷ್ಟಿಷ್ಟೇ ಸಣ್ಣ ಪೀಸ್ ಎಲ್ಲ ಜಾಯಿಂಟ್ ಮಾಡಿಟ್ಟಿದ್ದೆ. ಏನು ಫೈನಾಗಿ ಬಂತು ನೋಡಿದ್ರಾ? ನೋಡಿ, ಇದಕ್ಕೆ ದಡ ಕಟ್ಟಬೇಕು. ದಡ ಕಟ್ಟಲಿಕ್ಕೆ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗಿರೋ ಕಲರ್ ನೀಲಿ ಕಲರ್ ತೊಗೊಳ್ತಾ ಇದ್ದೀನಿ. ಇದು ಸೀರೆಯ ಅಂಚು ಗಟ್ಟಿ ಮುಟ್ಟಾಗಿರುತ್ತೆ, ಇದು ತುಂಬ ತೆಳು ಇರುತ್ತಲ್ಲ, ಅದಕ್ಕೆ ಇದರಲ್ಲಿ ಡಬ್ಬಲ್ ಮಾಡಿಬಿಟ್ಟು ಬರೀ ನೀಲಿದು ಮಾತ್ರ ಕಾಣೋ ಹಾಗೆ ಮಾಡ್ತೀನಿ. ನೋಡಿ, ಈ ಥರ ಹಚ್ಬಿಟ್ಟು ಮೇಲ್ಗಡೆ ನೀಲಿದು ಕಾಣೋ ಹಾಗೆ ನೋಡಿ ಇಷ್ಟು ಪಟ್ಟಿ ಬರೋ ಹಾಗೆ ಮಾಡ್ತೀನಿ ಇಲ್ಲಿಗೆ. ಆವಾಗ ಕಲರ್ ಕಾಂಟ್ರಾಸ್ಟು ಕೂಡ ಚೆನ್ನಾಗಾಗುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಇದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಇದೆ ಸೀರೆ ಅಂಚು ನೋಡಿ. ಇಷ್ಟು ಪಟ್ಟಿ ಬರುತ್ತೆ ನೀಲಿ ಕಲರ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸಖತ್ತಾಗಿರೋ ಅಂಥ ಟಾರ್ಪಾಲು ಅಥವಾ ಮ್ಯಾಟ್ ತುಂಬ ಚೆನ್ನಾಗಿದೆ, ಎಷ್ಟು ದಪ್ಪಾಗಿದೆ. ಇದು ಗಟ್ಟಿ ಬಟ್ಟೆ, ಇಲ್ಲಿ ಸ್ಮೂತಾಗಿ ಕೂಡ ಇದೆ, ಯಾಕೆಂದರೆ ಒಂದು 4 ಪದರ ಹಾಕಿದ್ದೀನಿ ಸೀರೆನ ಇಲ್ಲಿ. ಇದು ತುಂಬ ಗಟ್ಟಿಯಾಗಿದೆ, ಪ್ಯಾಂಟಿನ ಬಟ್ಟೆ ಆಗಿರೋದ್ರಿಂದ, ಕಾಕಿ ಪ್ಯಾಂಟಿನ ಬಟ್ಟೆ ಆಗಿರೋದ್ರಿಂದ ಸಖತ್ತಾಗಿ ಬಂತು. ನೋಡಿ, ಸಖತ್ತಾಗಿರೋ ಅಂಥ ಮ್ಯಾಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಆದರೂ ಎಲ್ಲ ತುಂಬ ಚಿಕ್ಕ ಪೀಸು, ಅದನ್ನೇ ಉಪಯೋಗಿಸ್ಕೊಂಡು ಈ ಥರ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನೇ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.